ಸೋರೆಕಾಯಿ ಮತ್ತು ಬಸಳೆ ಹಾಕಿ ಸಾಂಬಾರು ಮಾಡ್ಕೊಳ್ತೇನೆ. ಇದಕ್ಕೆ ಕೂಡ ಹೆಸರುಬೇಳೆ ಆ್ಯಡ್ ಮಾಡ್ಬೋದಿತ್ತು, ಬೇಡ. ನಾನೀಗ ಆಲ್ರೆಡಿ ಹೆಸರುಬೇಳೆ ಮತ್ತು ಸೋರೆಕಾಯಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಆದ ಕಾರಣ ಖಾಲಿ ಬಸಳೆ ಮತ್ತು ಸೋರೆಕಾಯಿ ಹಾಕಿ ಮೀನಿಗೆ ಮಸಾಲೆ ಕಡಿಯುವ ಥರ ಸಣ್ಣ ಕಡಿದು ಹಾಕಿದರೆ ಚೆಂದ ಆಗ್ತದೆ. ಮತ್ತು ನಮ್ಮಲ್ಲಿ ಸೋರೆಕಾಯಿ ಜೊತೆ ಬಸಳೆ ಜೊತೆ ಎಲ್ಲ ಬೇರೆ ಬೇರೆ ವೆರೈಟಿ ಎಲ್ಲ ಇದು ಸೋರೆಕಾಯಿ ಒಟ್ಟಿಗೆ ಎಟ್ಟಿಗೆ ಸಿಗ್ತದಲ್ಲ, ಪ್ರೌನ್ಸ್ ಎಲ್ಲ ಹಾಕಿ ಪದಾರ್ಥ ಮಾಡ್ತಾರೆ. ನೀರಲ್ಲಿ ಚೆಂದ ಆಗ್ತದೆ. ಬಸಳೆಗೆ ಹುರುಳಿಕಾಳು ಹಾಕ್ತಾರೆ ಮತ್ತು ಹಲಸಂಡೆ. ಆಮೇಲೆ ಖಾಲಿ ಬಸಳೆ ಕೂಡ ದಪ್ಪಾಗಿ ಸಿಕ್ಕಿದರೆ ನೋಡಿ, ಅದರ ದಂಟಿದೆ ಅಲ್ಲ, ಇದು ಸ್ವಲ್ಪ ಸಪುರ ಉಂಟು. ಕೆಲವು ದಪ್ಪದ ಬಸಳೆ ದಂಟು ಸಿಗ್ತದೆ, ನೋಡಿ ಸ್ವಲ್ಪ ದಪ್ಪ, ಒಂದೊಂದು ಇದು ದಪ್ಪ ಇರ್ತದೆ. ಸಿಕ್ಕಿದರೆ ಖಾಲಿ ಮಸಾಲೆ ರುಬ್ಬಿ ಹಾಕಿ ಮಾಡಿದರೆ ಕೂಡ ಮೀನಿನ ಪದಾರ್ಥ ಥರ ಚೆಂದ ಇರ್ತದೆ. ಬಸಳೆ ಸಾರು ಕೂಡ ನಮ್ಮ ತುಳುನಾಡಲ್ಲೆಲ್ಲ ಭಾರಿ ಫೇಮಸ್ಸು. ಬಸಳೆ ಸೊಪ್ಪು ದೇಹಕ್ಕೆ ಭಾರಿ ಒಳ್ಳೆಯದು. ನಿಮ್ಮ ಕಡೆ ಆ ಕಡೆ ಎಲ್ಲ ಸಿಕ್ಕಿದರೆ ನೀವು ಟ್ರೈ ಮಾಡಿ. ಅರ್ಧ ಗಡಿ ತೆಂಗಿನಕಾಯಿ ಹಾಕೋಣ ಬಸಳೆ ಸಾರಿಗೆ. ಟೊಮೆಟೊ ಈರುಳ್ಳಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಬಸಳೆ ಸಾರಿಗೆ. ಮಸಾಲೆ ಕಡಿಯುವಾಗ ಅದರ ಜೊತೆ ಹಾಕೊಂಡು ಕಡಿತೇನೆ, ನೈಸ್ ಆಗ್ತದೆ. ನೋಡಿ, ಸೋರೆಕಾಯಿ ಹೆಸರುಬೇಳೆ ಎಲ್ಲ ಬೇಯ್ತಾ ಬಂದಿದೆ ಚೆನ್ನಾಗಿ. ಇನ್ನು ಇದು ಗಟ್ಟಿ ಆಗಬೇಕು, ಗಟ್ಟಿ ಇದಾಗ್ತದೆ. ಆಮೇಲೆ ಕುಕ್ಕರಾದರೆ 5 ನಿಮಿಷದಲ್ಲಿ ಬೇಯ್ತದೆ, ಏನು ತೊಂದರೆ ಇಲ್ಲ. ಕುಕ್ಕರಲ್ಲಿ ಅಡುಗೆ ಮಾಡೋದಂದರೆ ಅಷ್ಟು ಇಷ್ಟ ಇಲ್ಲ ನನಗೆ. ಎಲ್ಲ ಚೆನ್ನಾಗಿ ಬೇಯ್ತದೆ. ಬೆಂದ ಮೇಲೆ ಇದಕ್ಕೆ ಒಂದು ಒಣಮೆಣಸಿನ ಒಗ್ಗರಣೆ ಕೊಡೋದು. ನೋಡಿ, ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಟೊಮೆಟೊ ಈರುಳ್ಳಿ ಮತ್ತು ಆಗಲೇ ತೋರಿಸಿದ್ನಲ್ಲ 1 ಗಡಿ ತೆಂಗಿನಕಾಯಿ. ಅಂದರೆ ಬಸಳೆಗೆ ಬೇರೆ ಏನು ಆ್ಯಡ್ ಮಾಡ್ತಾ ಇಲ್ಲ, ಸೇರಿಸಲಿಲ್ಲ, ಖಾಲಿ ಬಸಳೆ ಮತ್ತು ಸೋರೆಕಾಯಿ. ಆದ ಕಾರಣ ಸಾಂಬಾರು ಸ್ವಲ್ಪ ದಪ್ಪ ಆಗಬೇಕಲ್ಲ, ಅದಕ್ಕೆ ಮಸಾಲೆ ಜಾಸ್ತಿ ಮಾಡ್ಕೊಂಡಿದ್ದು. 1 ಗಡಿಯಷ್ಟು ತೆಂಗಿನಕಾಯಿ, ಆಮೇಲೆ ಮನೆಯಲ್ಲೇ ಹರಿದಿಟ್ಕೊಂಡಂಥ ಮಸಾಲ, ಮತ್ತು ಸ್ವಲ್ಪ ಓಮಕಾಳು, ಚೂರು ಮೆಂತ್ಯ, ದಾಸಿಮೆ ಎಲ್ಲ ನಾನು ಸ್ವಲ್ಪ ಹುರಿದು ಮಿಕ್ಸಿಯಲ್ಲಿ ಕಡಿಯುವಾಗ ಹಾಕಿದೆ. ಮತ್ತು ಅದು ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು ನನಗೆ. ಹಾಕಿ ಮಿಕ್ಸಿಗೆ ಹಾಕಿ ಕಡ್ದ ಮೇಲೆ ನೆನಪಾಯಿತು ವಿಡಿಯೋ ಮಾಡಲಿಲ್ಲ ಅಂತ. ಇನ್ನೊಮ್ಮೆ ತೋರಿಸ್ತೇನೆ. ಈಗ ನೋಡಿ, ಮಸಾಲೆ ರೆಡಿಯಾಗಿದೆ. ಬಸಳೆ ಬೆಂದಿದೆ ನೋಡಿ ಚೆನ್ನಾಗಿ. ಉಪ್ಪು ಮತ್ತು ಸ್ವಲ್ಪ ಎಲ್ಲ ಪೌಡ್ರ್ ಹಾಕಿ ಬೇಯಿಸಿದ್ದೆ, ಅರಿಶಿನ ಪುಡಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಹಾಕೋದು. ಈಗ ಮಸಾಲೆ ಹಾಕೋ. ಕಳೆದಿಟ್ಟಂತ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೇನೆ, ಸೇರಿಸ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರ ನೀರು ಕೂಡ ಸೇರಿಸಬೇಕೀಗ. ನೋಡಿ, ನೀರು ಮಿಕ್ಸಿದ್ದು ಮತ್ತು ಕಪ್ಪಿನಲ್ಲಿದ್ದ ಮಸಾಲೆ ಎಲ್ಲ ಸೇರಿಸಿದ್ದೇನೆ. ಬಸಳೆ ಪದಾರ್ಥ ದಪ್ಪ, ಸ್ವಲ್ಪ ಮೀನಿನ ಪದಾರ್ಥ ಥರ ಮಾಡಬೇಕು. ಅದರ ತುಂಬ ದಪ್ಪನಲ್ಲ, ತುಂಬ ತೆಳುವಲ್ಲ, ಮೀಡಿಯಮ್ ಆಗಿ, ಆಗ ಮಾತ್ರ ಚೆಂದ ಆಗ್ತದೆ. ಅದು ನಮ್ಮ ಬಾಯ್ಲ್ ರೈಸಿಗೆಲ್ಲ ತುಂಬ ಚೆಂದ ಆಗ್ತದೆ. ನೋಡಿ, ಇದಿಷ್ಟು ಕರೆಕ್ಟ್ ಸಾಕು. ಅದು ಕುದ್ದ ತಕ್ಷಣ ದಪ್ಪ ಬರ್ತದೆ ಪದಾರ್ಥ. ನೋಡಿ, ಕರೆಕ್ಟ್ ಆಗ್ತದೆ. ಇನ್ನೇನು ಇದಕ್ಕೆ ನಾನು ಸೇರಿಸೋದಿಲ್ಲ, ಎಲ್ಲ ಕಡಿಯುವಾಗಲೇ ಹಾಕಿದ್ದೇನೆ ಟೊಮೆಟೊ ಈರುಳ್ಳಿ ಎಲ್ಲ. ಖಾಲಿ ಒಗ್ಗರಣೆ ಕೂಡ ಮಾಡಬೇಕಂತ ಇಲ್ಲ ಪದಾರ್ಥಕ್ಕೆ, ಇದಕ್ಕೆ ಹಾಗೇ ಊಟ ಮಾಡ್ಬೋದು, ಚೆಂದ ಆಗ್ತದೆ. ನಾನು ಇದಕ್ಕೆ ಒಗ್ಗರಣೆ ಎಲ್ಲ ಏನು ಮಾಡೋದಿಲ್ಲ ಇನ್ನು, ಯಾಕೆಂದರೆ ಸಾಸಿವೆ ಇದೆಲ್ಲ ಆಗಲೇ ಆಲ್ರೆಡಿ ನಾನು ಫ್ರೈ ಮಾಡಿ ಮಸಾಲೆ ಒಟ್ಟಿಗೆ ಆ್ಯಡ್ ಮಾಡಿದ್ದೇನೆ. ಆದ ಕಾರಣ ಅದೆಲ್ಲ ಏನಿಲ್ಲ, ಇನ್ನೆಷ್ಟಕ್ಕೆ ಕುದಿಯೋದು. ಕುದ್ದ ತಕ್ಷಣ ಬಸಳೆ ಸೋರೆಕಾಯಿ ಪದಾರ್ಥ ರೆಡಿ. ಈ ಕಡೆ ಇನ್ನೂ
ಸೊರೆಕಾಯಿ ಬೇಳೆ ಬೇಯ್ತಾ ಬಂತು ನೋಡಿ, ಎಷ್ಟು ನೀರಿಟ್ಟಿದ್ದೆ ನೋಡಿ, ಎಲ್ಲ ಹಿಂಗ್ತಾ ಬಂತು. ಈಗ ಚಂದ ಬೇಯಬೇಕು. ಇದು ಗ್ಯಾಸಲ್ಲಿ ಇಡೋದಕ್ಕಿಂತ ಒಲೆಯಲ್ಲಿ ಬೇಯಿಸ್ಲಿಕ್ಕೆ ಇಟ್ಟರೆ ಚಂದ ಬೇಗನೂ ಬೇಯ್ತದೆ, ಚಂದನೂ ಆಗ್ತದೆ ನೋಡಿ. ಇದನ್ನು ಎಲ್ಲಿಗೇನೊಂದು ಈ ಮತ್ತಿದೆಯಲ್ಲ, ಈ ನಮ್ಮ ಮತ್ತು ಈ ಬೇಳೆ ಎಲ್ಲ ಕಡಿತೇವೆ. ಈ ಮತ್ತಿನಲ್ಲಿ ಅದು ತಣ್ಣಗೆ ಆದ ಮೇಲೆ ಚಂದ ಕಡಿತೇನೆ. ಕಡ್ದೊಂದು ಒಣಮೆಣಸಿನ ಒಗ್ಗರಣೆ ಹಾಕೋದು ಚಂದ ಆಗ್ತದೆ ಊಟದೊಟ್ಟಿಗೆ, ಇಲ್ಲ ಚಪಾತಿಗೆ ಕೂಡ ಯಾವುದಕ್ಕೆ ಸಹ ಚಂದ ಆಗ್ತದೆ. ನಾನು ಖಾಲಿ ಬಸಳೆ ಪದಾರ್ಥ ಅಲ್ಲ, ಪಲ್ಯ ಇಲ್ಲ ಏನಿಲ್ಲ. ಆದ ಕಾರಣ ಸೊರೆಕಾಯಿ ಚಂದ ಸ್ಮೂತಾಗಿ ಒಳ್ಳೆ ಎಂತ ಹೇಳ್ತಾರೆ, ತುಂಬ ಬೆಳೆದದ್ದಲ್ಲ, ಸಣ್ಣ ಲತ್ತ ಅಂತ ಹೇಳ್ತಾರೆ ತುಳುವಿನಲ್ಲಿ. ಅದು ಸೊರೆಕಾಯಿ ನೋಡೋಕೆ ಆಸೆ ಆಗ್ತದೆ. ಆಗ ಈ ಥರ ಎಲ್ಲ ಕೂಟು ಮಾಡಬೇಕು, ಚೆಂದ ಆಗ್ತದೆ. ಕೆಲವು ಸೊರೆಕಾಯಿ ಬಲ್ತಿದ್ದಿರ್ತದೆ, ಅದಷ್ಟು ಚೆಂದ ಆಗಲಿ. ಇದು ಸ್ಪಂಡ್ ಥರ